ಗುಡ್ ಮಾರ್ನಿಂಗ್ ಮಾಸ್ಟರ್ಸ್. ವೆಲ್ಕಮ್ ಟು ಜೈ ಹೋಮ್ ಮೆಡಿಟೇಷನ್. ನಾನು ಶಾಂತಲಾ, ಮೈಸೂರಿನಿಂದ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರಿಗೆ ವಂದಿಸುತ್ತಾ, ನಮ್ಮ ಈ ದಿನದ ಧ್ಯಾನ ಜ್ಞಾನ ಬೆಳಕು ಸೀಸನ್ 2 ನಲ್ಲಿ 34ನೇ ದಿನಕ್ಕೆ ಬಂದಿದ್ದೀವಿ ಮಾಸ್ಟರ್ಸ್. ಈ 41 ದಿನ ನಾವು ಒಟ್ಟಿಗೆ ಈ ಮಾರ್ನಿಂಗ್ ಮೆಡಿಟೇಷನ್ ಮಾಡ್ತಾ ಬಂದಿದ್ದೀವಿ. ಇವತ್ತು ಡೇ 34 ಮಾಸ್ಟರ್ಸ್. ಸೊ ಇನ್ನ 1 ವೀಕ್ ಇದೆ, ನಾವು ಈ ಸೆಕೆಂಡ್ ಮಂಡಲನ ಕಂಪ್ಲೀಟ್ ಮಾಡ್ತಾ ಇದೀವಿ ಮಾಸ್ಟರ್ಸ್. ಸೊ ಈ ತರ ಇನ್ನ ನಾವು ಫಸ್ಟ್ ಮಂಡಲ ಕಂಪ್ಲೀಟ್ ಮಾಡಿದೀವಿ. ಈಗ ಆಲ್ರೆಡಿ ಸೆಕೆಂಡ್ ಮಂಡಲಕ್ಕೆ ಬಂದಿದೀವಿ. ಸೆಕೆಂಡ್ ಮಂಡಲನು ಫಿನಿಶಿಂಗ್ ಸ್ಟೇಜ್ ಅಲ್ಲಿ ಇದೆ. ಆದ್ರೂ ಹಲವಾರು ಜನಕ್ಕೆ ನನಗಿನ್ನ ಧ್ಯಾನ ಕುದುರ್ತಾ ಇದೆಯಾ, ಧ್ಯಾನ ಮಾಡ್ತಾ ಇದೀನಾ ಇಲ್ವಾ, ಅಥವಾ ನಾನು ಧ್ಯಾನದಲ್ಲಿ ಯಾವ ಸ್ಟೇಜ್ ಅಲ್ಲಿ ಇದ್ದೀನಿ ಅಂತ ಕೆಲವರಿನ್ನ ಡೌಟ್ಸ್ ಇದೆ, ಕೇಳ್ತಾನೆ ಇದ್ದೀರಾ. ಸೊ ಇಲ್ಲಿ ನಿಮ್ಮನ್ನ ನೀವು ಚೆಕ್ ಮಾಡ್ಕೋಬಹುದು ಮಾಸ್ಟರ್ಸ್. ನೀವು ಧ್ಯಾನದಲ್ಲಿ ಯಾವ ಸ್ಟೇಜ್ ಅಲ್ಲಿ ಇದ್ದೀರಾ ಅಂತ ನನಗಿನ್ನ ನಾನು ಹೇಳಕ್ಕಾಗಲ್ಲ ನೀವ್ ಯಾವ ಸ್ಟೇಜ್ ಅಲ್ಲಿ ಇದ್ದೀರಾ ಅಂತ. ಸೊ ನಿಮ್ಮ ಸಾಧನೆ ನೋಡ್ಕೊಳ್ತಾ ನಿಮ್ಮನ್ನ ನೀವು ಗಮನಿಸ್ಕೊಂತಾ ಇದ್ರೆ ನೀವು ಯಾವ ಸ್ಟೇಜ್ ಅಲ್ಲಿ ಇದ್ದೀರಾ ಅಂತ ನಿಮ್ಮನ್ನ ನೀವು ಎಕ್ಸಾಮಿನ್ ಮಾಡ್ಕೋಬಹುದು ಮಾಸ್ಟರ್ಸ್. ಅದನ್ನ ಇವತ್ತು ಹೇಳ್ತೀನಿ ಹೇಗೆ ಅಂತಂದ್ರೆ, ಸೊ ನಾವು ಆನಾಪಾನಸತಿ ಧ್ಯಾನ ಮಾಡ್ತಾ ಇದೀವಿ. ಜಸ್ಟ್ ನಾವು ಶ್ವಾಸದ ಜೊತೆ ಇರ್ತಾ ನಮ್ಮ ಧ್ಯಾನವನ್ನ ಮಾಡ್ತಾ ಇದೀವಿ. ಯಾವುದೇ ರೀತಿ ಯೋಚನೆಗಳು ಇರಬಾರ್ದು. ಯೋಚನೆಗಳು ಬಂದಾಗ ನಮ್ಮ ಉಸಿರಾಟದ ಕಡೆ ಗಮನ ಕೊಡ್ತಾ ನಾವು ಧ್ಯಾನವನ್ನ ಮಾಡ್ತಾ ಇದೀವಿ. ಸೊ ಧ್ಯಾನ ಮಾಡೋದು ಏನಕ್ಕೆ? ನಮ್ಮ ಮನಸ್ಸು ಶೂನ್ಯ ಸ್ಥಿತಿಯಲ್ಲಿರ್ಬೇಕು. ಬಾಯಲ್ಲಿ ಯಾವುದೇ ರೀತಿ ಮಾತಿರ್ಬಾರ್ದು, ಬಾಯಲ್ಲಿ ಮೌನ ಇರ್ಬೇಕು, ಮನಸ್ಸಿನಲ್ಲಿ ಶೂನ್ಯ ಇರ್ಬೇಕು. ಅದಕ್ಕೆ ನಾವು ಧ್ಯಾನ ಮಾಡೋದು. ಆ ಮನಸ್ಸಲ್ಲಿ ಶೂನ್ಯ ಇದ್ದಾಗ ಏನಾಗುತ್ತೆ? ವಿಶ್ವ ಪ್ರಾಣ ಶಕ್ತಿ ನಮ್ಮಲ್ಲಿ ಯಥೇಚ್ಛವಾಗಿ ಹರಿತಾ ನಮಗೆ ಸಾಕಷ್ಟು ಎನರ್ಜಿನ ಇನ್ನ ಕೊಡ್ತಾ ಇರುತ್ತೆ. ಆ ಕಾಸ್ಮಿಕ್ ಎನರ್ಜಿ ಏನ್ ಮಾಡುತ್ತೆ ಅಂದ್ರೆ ನಮ್ಮೊಳಗಿರೋ ಬ್ಲಾಕೇಜಸ್ನೆಲ್ಲ ರಿಮೂವ್ ಮಾಡಿ ನಮಗೆ ಜಾಸ್ತಿ ಶಕ್ತಿ ಸಿಗುತ್ತೆ. ನಾವು ಅನ್ಕೊಂಡಿರೋ ಯಾವುದೇ ಒಂದು ಕೆಲಸ ಮಾಡಕ್ಕೂ ಈ ಒಂದು ಸಂಕಲ್ಪ, ಈ ಶಕ್ತಿಯಿಂದ ಮಾಡುವ ಸಂಕಲ್ಪ ಶಕ್ತಿ ಇದ್ರೆ ನಾವು ಎಲ್ಲ ಕೆಲಸಗಳನ್ನ ಅನ್ಕೊಂಡಿದ ಹಾಗೆ ಮಾಡಿ ಮುಗಿಸ್ಬಹುದು. ಹಾಗೆ ನಮ್ಮ ಮನಸ್ಸು ಮೇನ್ ದೇಹ ಎರಡೂನು ಆರೋಗ್ಯಕರವಾಗಿ ಇರುತ್ತೆ. ಮತ್ತೆ ಸಾಕಷ್ಟು ಜ್ಞಾನವನ್ನ ಪಡಿತೀವಿ, ಮುಕ್ತಿ ಸಿಗತ್ತೆ. ಸೊ ಇಷ್ಟೆಲ್ಲ ಆದಾಗ ನಾನ್ ಯಾವ ಸ್ಟೇಜ್ ಅಲ್ಲಿ ಇದ್ದೀನಿ ಅಂತ ನೋಡ್ಕೋಬೇಕು ಅಂತಂದ್ರೆ, ನಾವ್ ಹೇಗೆ LKG UKG ಪ್ರೈಮರಿ ಸ್ಕೂಲ್ ಮಿಡ್ಲ್ ಸ್ಕೂಲ್ ಅಂತ ಓದ್ತಾ ಇರ್ತೀವಲ್ಲ, ಸೇಮ್ ಹಾಗೆ ಧ್ಯಾನದಲ್ಲಿ ಫಸ್ಟ್ ಸ್ಟೇಜ್ ನಾವು ಪ್ರೈಮರಿ ಸ್ಕೂಲ್ ಅಂತ ಹೇಳ್ಬಹುದು. ಈ ಪ್ರೈಮರಿ ಸ್ಕೂಲ್ ಅಲ್ಲಿ ಏನಾಗುತ್ತೆ? ಧ್ಯಾನಕ್ಕೆ ಬಂದಿರ್ತೀರ ಇನ್ನ ಈಗ ಹೊಸದಾಗಿ ಬಂದಿರ್ತೀರ ಧ್ಯಾನಕ್ಕೆ. ಅಟ್ಲೀಸ್ಟ್ ಆ ಧ್ಯಾನಕ್ಕೆ ಕೂರ್ಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಕೂತಿರ್ತೀರ ಸ್ವಲ್ಪ ಹೊತ್ತು. ಏನ್ ಕೂರ್ತಿದಂಗೆ ನಮ್ಗೆ ಎಕ್ಸ್ಪೀರಿಯನ್ಸ್ ಆಗ್ಬೇಕು ಅಂತಿಲ್ಲ ಅಲ್ವಾ? ಜಸ್ಟ್ ಕೂರ್ತೀರಾ, ಬಂದು ದಿನ ಧ್ಯಾನವನ್ನ ಮಾಡ್ತಾ ಇರ್ತೀರಾ. ನಿಮ್ಗೆ ಏನೂ ಚೇಂಜಸ್ ಗೊತ್ತಾಗ್ದಿದ್ರುನು ಹೆಲ್ತ್ ಅಲ್ಲಿ ಸ್ವಲ್ಪ ನೋವುಗಳು, ಮೈಕೈ ನೋವು ಇದ್ದಿದ್ದು ಹೋಯ್ತು ಅಂತ ಅನ್ನಿಸ್ಬೋದು, ಮನಸ್ಸು ಹಗುರ ಆಗಿರಬಹುದು. ಸ್ವಲ್ಪ ಚೇಂಜಸ್ ನೀವು ಅಬ್ಸರ್ವ್ ಮಾಡ್ಕೊಂಡ್ರೆ ಗೊತ್ತಾಗ್ತಾ ಇರುತ್ತೆ ಮಾಸ್ಟರ್ಸ್ ಆ ಚೇಂಜಸ್. ಸೊ ತುಂಬಾ ಹೊತ್ತು ಕೂರಕ್ ಆಗ್ದಿದ್ರುನು ಮಾಡ್ದಷ್ಟೊತ್ತು ಕೂತ್ಕೊಂಡಾಗ ಸ್ವಲ್ಪ ಎನರ್ಜಿ ಸಿಗುತ್ತೆ. ನಮ್ಮಲ್ಲಿರುವ ಆ ನೋವುಗಳಿರಬಹುದು, ಆತರ ಚೇಂಜಸ್ ಕಾಣ್ತಾ ಇರುತ್ತೆ. ನೋವುಗಳು ಹೋಗಿರುವಂತಹದಿರ್ಬೋದು, ಮನಸ್ಸು ಉಲ್ಲಾಸವಾಗಿರೋದಿರ್ಬೋದು, ಜಾಸ್ತಿ ಆಕ್ಟಿವ್ ಇರಬಹುದು. ಆ ತರ ಚೇಂಜಸ್ ಎಲ್ಲ ಸ್ವಲ್ಪ ಆಗ್ತಾ ಇರುತ್ತೆ. ಅಂದ್ರೆ ನೀವು ಫಸ್ಟ್ ಬಂದು ಕೂತಿದ್ದೀರಾ ಇವತ್ತು ಧ್ಯಾನಕ್ಕೆ ಅಂದ್ರು, ಏನ್ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಅಂದ್ರು, ನೀವ್ ಇವತ್ತು 1/4 ಗಂಟೆ ಅಥವಾ ಅರ್ಧ ಗಂಟೆ ಕೂತಿದ್ದೀರಾ ಅಂದ್ರೆ ಅದೇ ಪ್ರೈಮರಿ ಸ್ಕೂಲು. ಆ ಲೆವೆಲ್ ಪ್ರೈಮರಿ ಸ್ಕೂಲು. ಅಲ್ಲಿ ಹೆಂಗಿರ್ಬೇಕು? ಯಾವುದೇ ರೀತಿ ಕಂಪ್ಲೇಂಟ್ ಇರಬಾರ್ದು. ಯಾವುದ್ರಲ್ಲೂ ಯಾವ ತರ ಕಂಪ್ಲೇಂಟ್ ಇರಬಾರ್ದು. ಈ ಸ್ಟೇಜ್ ಅಲ್ಲಿ ಮೇನ್ ಅದು. ಆ ಲೆವೆಲ್ ಅಲ್ಲಿ ನೀವಿದ್ದಾಗ ಪ್ರೈಮರಿ ಸ್ಕೂಲ್ಗೆ ಬಂದಿದ್ದೀರಾ ಅಂತಾನೆ ಅರ್ಥ. ಅದು ಋಷಿಗಳು ಅಂತ ಹೇಳ್ಬೋದು ನಾವು. ಪ್ರೈಮರಿ ಸ್ಕೂಲ್ ಅಂದ್ರೆ ಋಷಿಗಳು. ಜಸ್ಟ್ ನೀವು ಬಂದು ಧ್ಯಾನಕ್ಕಂತೂ ಕೂರ್ತಾ ಇದ್ದೀರಾ ಅದು. ನೆಕ್ಸ್ಟ್ ಮಿಡ್ಲ್ ಸ್ಕೂಲ್. ಮಿಡ್ಲ್ ಸ್ಕೂಲ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಇಲ್ಲಿ ನಾವು ಜಾಸ್ತಿ ಎಷ್ಟು ಸಾಧ್ಯನೋ ಅಷ್ಟು ಮೌನದಲ್ಲಿ ಇರ್ತೀವಿ. ಆಮೇಲೆ ಇಲ್ಲಿ ಏನಾಗುತ್ತೆ, ನಾವು ಈ ಒಂದು ಧ್ಯಾನವನ್ನ 1 ಗಂಟೆಯಿಂದ 2 ಅವರ್ಸ್ ವರ್ಗುನು ಆರಾಮಾಗಿ ಕೂತಿರ್ತೀವಿ. ಆದ್ರೆ ಆ ಕೂತಿದ್ದಾಗ ನಮ್ಗೆ ಏನು ಗೊತ್ತಿರಲ್ಲ. ಡೀಪ್ ನಿದ್ದೆಗೆ ಹೋಗ್ಬಿಟ್ಟಿದೀವಿ ಅಂತ ಅನ್ನಿಸ್ತಾ ಇರುತ್ತೆ. ಎಷ್ಟೊಂದ್ ಜನ ಅದ್ ಕೇಳ್ತಾ ಇದೀರಾ. ನಾನ್ ಕೂತಿರ್ತೀನಿ, ಆದ್ರೆ ಏನಾಗಿರೋದ್ ಗೊತ್ತಿಲ್ಲ. 1 ಅವರ್ 2 ಅವರ್ ಆದ್ರೂ ಲಾಸ್ಟಿಗೆ ಮತ್ತೆ ನೀವು ಕಣ್ಣು ಓಪನ್ ಮಾಡಿ ಅಂತಾಗ್ಲೇ ನಂಗೆ ಎಚ್ಚರ ಬರೋದು. ಅಲ್ಲಿವರೆಗೂ ಏನಾಗಿರುತ್ತೆ ಗೊತ್ತಿಲ್ಲ ಅಂತ ಹೇಳ್ತಾ ಇರ್ತೀರಾ. ಸೊ ಹಾಗಾಗಿ ಈ ಒಂದು ಸ್ಟೇಜು ಮಿಡ್ಲ್ ಸ್ಟೇಜ್ ಆಗುತ್ತೆ. ಕೂರೋದು ಅಂದ್ರೆ ಯೋಗ ನಿದ್ರೆ ಆಗುತ್ತೆ ಅದು. ಸೊ ಇದು ಇಲ್ಲೇನಾಗುತ್ತೆ ಅಂದ್ರೆ ನಮ್ಗೆ ಎನರ್ಜೀಸು ನಮ್ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಎನರ್ಜೀಸು ನಮ್ಮ ಹತ್ರ ಇಲ್ದಿರುವಾಗ ಈ ಕಂಡೀಷನ್ ಎಲ್ಲ ಆಗುತ್ತೆ. ಹೈಯೆಸ್ಟ್ ನಾವು ಎನರ್ಜೀಸ್ನ ತಗೊಳ್ತಾ ಇರ್ತೀವಿ.
ಆ ಯೂನಿವರ್ಸ್ ಇಂದ. ಅಷ್ಟು ಎನರ್ಜಿ ಹೇಗ್ ತಗೊಂತೀವಿ ಅಂದ್ರೆ ಈ ಟೈಮಲ್ಲಿ ನಾವು ಒಂದು ಸ್ಪಾಂಜ್ ಅಲ್ಲಿ ನೀರ್ ಹಾಕಿದ್ರೆ ಹೇಗ್ ತಗೊಳುತ್ತೆ ಆ ತರ ಅಷ್ಟು ಕಾಸ್ಮಿಕ್ ಎನರ್ಜಿನ ನಾವು ರಿಸೀವ್ ಮಾಡ್ತಾ ಇರ್ತೀವಿ. ಆದ್ರೆ ನಮ್ಗೆ ಏನು ಅರಿವಿರಲ್ಲ, ಜಸ್ಟ್ ನಿದ್ದೆ ಮಾಡಿದ್ದೀವೇನೋ ಅನ್ನೋ ತರ ಇರ್ತೀವಿ. ಸೊ ಈ ಒಂದು ಇದನ್ನ ಮಿಡ್ಲ್ ಸ್ಕೂಲ್ ಅಂತ ಹೇಳ್ತೀವಿ ಇಲ್ಲಿ. ಅಲ್ಲಿ ಏನಾಗುತ್ತೆ, ಈ ಒಂದು ಟೈಮಲ್ಲಿ ಕೆಲವ್ರು ಹೇಳ್ತೀರಾ ಬಾಡಿ ಎಲ್ಲ ಮೂವ್ಮೆಂಟ್ ಆಗ್ತಾ ಇರುತ್ತೆ, ತಲೆ ಬಗ್ಗೋಗಿರುತ್ತೆ, ಮೈ ಬಗ್ಗೋಗಿರುತ್ತೆ, ಆದ್ರೆ ಏನು ನಮಗೆ ಗೊತ್ತಾಗಿರಲ್ಲ ಅಂತ ಹೇಳಿರ್ತೀವಲ್ಲ, ಇದೆಲ್ಲ ಬಂದು ಮಿಡ್ಲ್ ಸ್ಕೂಲ್ ಆಗಿರುತ್ತೆ. ಇಲ್ಲಿ ಬಂದಾಗ ಮಿಡ್ಲ್ ಸ್ಕೂಲ್ ಅಂದ್ರೆ ಯೋಗ ನಿದ್ರೆನೂ ಆಗಿರುತ್ತೆ, ಅವೇರ್ನೆಸ್ ಅಲ್ಲಿ ನಾವು ಇರಲ್ಲ. ಇದು ಮಿಡ್ಲ್ ಸ್ಕೂಲ್ ಆಗಿರುತ್ತೆ. ನೆಕ್ಸ್ಟ್ ಹೈಸ್ಕೂಲ್ ಸ್ಟೇಜು. ಹೈಸ್ಕೂಲ್ ಸ್ಟೇಜ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಆ ಮಾಡಿರೋದು ನಾವು ಸ್ವಲ್ಪ ಹೊತ್ತೇ ಮಾಡಿರ್ತೀವಿ ಮೆಡಿಟೇಷನ್, ಜಾಸ್ತಿ ಹೊತ್ತು ಮಾಡ್ಬೇಕಂತಿರಲ್ಲ, ಸ್ವಲ್ಪ ಹೊತ್ತು ಮಾಡಿರ್ತೀವಿ. ಆದ್ರೆ ನಮಗೆ ಎಲ್ಲ ಈ ಒಂದು ಥರ್ಡ್ ಐ ಆಕ್ಟಿವೇಟ್ ಅನ್ನೋದಾಗಿರುತ್ತೆ. ಅಂದ್ರೆ ಎಲ್ಲೆಲ್ಲಿ ಏನೇನ್ ನಡೀತಾ ಇರುತ್ತೆ ಅದೆಲ್ಲ ಸ್ವಲ್ಪ ಕಾಣುವಂಥದ್ದು, ನೇಚರ್ ಕಾಣುವಂಥದ್ದು, ವಿಷನ್ಸ್ ಎಲ್ಲರೂ ಕಾಣೋದು, ಮಾಸ್ಟರ್ಸ್ ಕಾಣುವಂಥದ್ದು, ಇದೆಲ್ಲ ಆಗ್ತಾ ಇರುತ್ತೆ. ಅಂದ್ರೆ ನೀವು ಕಡಿಮೆ ಹೊತ್ತು ಮಾಡಿದ್ರು ಜಾಸ್ತಿ ಹೊತ್ತು ಮಾಡಿದ್ರು ಒಟ್ಟು ಈ ಎಕ್ಸ್ಪೀರಿಯನ್ಸಸ್ ಸ್ವಲ್ಪ ಆಗ್ತಾ ಇರುತ್ತಲ್ಲ, ಇದನ್ನ ನಾವು ಹೈಸ್ಕೂಲ್ ಸ್ಟೇಜ್ ಅಂತ ಕರಿತೀವಿ. ಇದ್ರಲ್ಲಿ ಯಾವುದೇ ಸ್ಟೇಜ್ ಆದ್ರೂ ಒಳ್ಳೇದೇ ಮಾಸ್ಟರ್ಸ್, ಯಾವ್ದ್ರಿಂದನೂ ಏನು ನೀವಿನ್ನ ನಾನು ಏನು ನಂಗೆ ಆಗ್ತಿಲ್ಲ ಅನ್ಕೊಳ್ಳೋ ಯೋಚನೆ ಬೇಡ, ಎಲ್ಲಾನು ಒಳ್ಳೇದೇ. ಧ್ಯಾನಕ್ಕೆ ಬಂದಿದ್ದೀರಾ ಅಂತಂದ್ರೆ ಅದೊಂದು ಒಳ್ಳೆ ನಿಮ್ಮ ಕರ್ಮಗಳನ್ನ ಕಳ್ಕೊಳಕ್ಕೆ ನೀವು ಬಂದಿದ್ದೀರಾ ಅಂತಾನೆ ಅರ್ಥ. ಇನ್ಮೇಲೆ ನಿಮ್ಮ ಜೀವನದಲ್ಲಿ ಆಗೋದೆಲ್ಲ ಒಳ್ಳೇದೇ ಅಂತಾನೆ ಅರ್ಥ. ಹಾಗಾಗಿ ಇಲ್ಲಿ ಹೈಸ್ಕೂಲ್ ಲೆವೆಲ್ ಅಲ್ಲಿ ಬಂದಾಗ ನಮ್ಗೆ ಈ ದಿವ್ಯ ಚಕ್ಷು ಅನ್ನೋದೊಂದು ಆಕ್ಟಿವೇಟ್ ಆಗುತ್ತೆ. ಇಲ್ಲಿ ಇಲ್ಲಿ ಈ ಲೆವೆಲ್ಗೆ ಬಂದಾಗ ಏನಂತಾರೆ, ಇವ್ರನ್ನ ಮಹರ್ಷಿಗಳು ಅಂತ ಕರಿತೀವಿ ಇವ್ರನ್ನ. ಸೊ ಇಲ್ಲಿ ಏನೇನಾಗಬಹುದು, ಥರ್ಡ್ ಐ ಓಪನ್ ಆದಾಗ ನಾನು ಹೇಳ್ದಂಗೆ ಸೀನರೀಸ್ ಕಾಣ್ಬೋದು, ಕೆಲವ್ರಿಗೆ ಆಟೋ ರೈಟಿಂಗ್ ಅಂತ ಅಂದ್ಬಿಟ್ಟು ಮೆಸೇಜಸ್ ಬರ್ತಾ ಇರುತ್ತೆ, ಬರ್ಕೊಳ್ತಾ ಇರ್ತೀರಾ, ಇಲ್ಲ ಯಾವ್ದೋ ಮೆಸೇಜಸ್ ಬರ್ತಾ ಇರುತ್ತೆ ಕೇಳ್ತಾ ಇರ್ತೀರಾ. ನಿಮ್ಗೆ ಏನಾದ್ರು ಒಂದು ಸೊಲ್ಯೂಷನ್ ಬೇಕು ಅಂತಂದಾಗ ಜಸ್ಟ್ ಹಿಂಗ್ ಕೂತ್ಕೊಂಡ್ರೆ ಕೇಳ್ಕೊಂಡ್ರೆ ಅದಕ್ಕೆ ಸೊಲ್ಯೂಷನ್ ಸಿಗ್ತಾ ಇರುತ್ತೆ ಮಾಸ್ಟರ್ಸ್ ಇಂದ, ಮಾಸ್ಟರ್ಸ್ ಜೊತೆ ಕನೆಕ್ಟ್ ಆಗ್ತೀರಾ. ಇದೆಲ್ಲಾನು ಹೈಸ್ಕೂಲ್ ಲೆವೆಲ್ ಅಲ್ಲಿ ಆಗುತ್ತೆ. ಆಮೇಲೆ ನಮ್ಮನ್ನ ನಾವು ಆತ್ಮ ಪರಿಶೀಲನೆ ಮಾಡ್ಕೊಳಕ್ಕೆ ಶುರು ಮಾಡ್ತೀವಿ. ನಾವ್ ಹೆಂಗಿದೀವಿ, ಯಾವ ತರ ಇದೀವಿ, ಏನ್ ಚೇಂಜಸ್ ಆಗ್ಬೇಕು ನಮ್ಮಲ್ಲಿ, ನಾವ್ ಹೆಂಗ್ ನಡ್ಕೋಬೇಕು, ಈ ಎಲ್ಲಾ ಜ್ಞಾನನು ಜೊತೆಗೆ ನಾವು ಕಲಿತಾ ಇರ್ತೀವಿ. ಯಾವಾಗ ನಮ್ಮೊಳಗ್ ನಮ್ಗೆ ಈ ಪ್ಯೂರಿಟಿ ಸಿಗಲ್ಲ, ನಾವ್ ಯಾವಾಗ ನಮ್ಮನ್ನ ನಾವು ಚೇಂಜ್ ಮಾಡ್ಕೊಳಲ್ಲ, ಅಲ್ಲಿವರ್ಗುನು ಈ ದಿವ್ಯ ಚಕ್ಷು ಆಕ್ಟಿವೇಟ್ ಅಂತೂ ಆಗಲ್ಲ. ಸೊ ನಾವು ಫುಲ್ಲು ಎನರ್ಜಿ ತಗೊಂಡು ನಾವು ಫುಲ್ಲು ಏನು ಮನಸ್ಸು ಅನ್ನೋದು ಸಂಪೂರ್ಣವಾಗಿ ಶೂನ್ಯ ಆಗಿರ್ಬೇಕು ಮಾಸ್ಟರ್ಸ್. ಅಂದ್ರೆ ನಾವು ನಮ್ಮ ಆಲೋಚನೆಗಳು, ಭಾವನೆಗಳು ಎಲ್ಲದ್ರಲ್ಲೂ ಕ್ಲಾರಿಟಿ ಇರಬೇಕು. ಆಗ ಈ ಲೆವೆಲ್ಗೆ ನಾವು ರೀಚ್ ಆಗ್ತೀವಿ, ಮಹರ್ಷಿ ಲೆವೆಲ್, ಹೈಸ್ಕೂಲ್ ಲೆವೆಲ್. ನೆಕ್ಸ್ಟ್ ಕಾಲೇಜ್ ಲೆವೆಲ್. ಕಾಲೇಜ್ ಲೆವೆಲ್ ಬಂದಾಗ ನಮ್ಮನ್ನ ರಾಜರ್ಷಿ ಅಂತ ಕರೀತಾರೆ. ರಾಜರ್ಷಿ ಈ ಲೆವೆಲ್ ಅಲ್ಲಿ ಏನಾಗುತ್ತೆ, ನಮ್ಮ ಪಾಸ್ಟ್ ಲೈಫ್ ಗಳನ್ನ ತಿಳ್ಕೊಳ್ಳೋದು, ಹಿಂದಿನ ಜನ್ಮದಲ್ಲಿ ನಾನು ಏನಾಗಿದ್ದೆ, ಈಗ ಮತ್ತೆ ಯಾಕೆ ಜನ್ಮ ತಗೊಂಡಿದ್ದೀನಿ, ಇವೆಲ್ಲ ತಿಳ್ಕೊಳ್ಳೋದು, ಇದ್ರದ್ದೆಲ್ಲ ಕ್ಲಾರಿಟಿ ಸಿಗುತ್ತೆ. ಆ ಒಂದು ಸ್ಟೇಜ್ ನ ಕಾಲೇಜ್ ಸ್ಟೇಜ್ ಅಂತ ಕರಿತೀವಿ, ಇಲ್ಲಿ ರಾಜರ್ಷಿಗಳು ಅಂತ ಹೇಳ್ತೀವಿ. ನೆಕ್ಸ್ಟ್ ಮತ್ತೆ ಇದೆಲ್ಲಾನು ಬೇರೆಯವ್ರ ಎಕ್ಸ್ಪೀರಿಯನ್ಸ್ ಕೇಳ್ತಾ ನಮಗೂ ಕ್ಲಾರಿಟಿ ಸಿಗುತ್ತೆ, ಹೇಗ್ ಕಾಣುತ್ತೆ ಪಾಸ್ಟ್ ಲೈಫ್ ಅಂದ್ರೆ ಹೇಗ್ ಕಾಣುತ್ತೆ, ನಮ್ಗೆ ಹೇಗ್ ಗೊತ್ತಾಗುತ್ತೆ, ಇದೆಲ್ಲ ನಮಗ್ ಗೊತ್ತಾಗ್ಬೇಕು. ಫಸ್ಟ್ ಟೈಮ್ ಅಂದಾಗ ಬೇರೆಯವ್ರ ಎಕ್ಸ್ಪೀರಿಯನ್ಸಸ್ ನಾವು ಕೇಳ್ತಾ ಇರ್ಬೇಕಾಗತ್ತೆ. ಆಗ ನಮಗೂ ಗೊತ್ತಾಗ್ತವು ನನಗ್ ಬಂದಿದ್ ಪಾಸ್ಟ್ ಲೈಫಾ, ಏನದು ಬಂದಿತ್ತು ಅನ್ನೋದೊಂದು ಕ್ಲಾರಿಟಿ ಸಿಗುತ್ತೆ. ಸೊ ನೆಕ್ಸ್ಟ್ ಆಮೇಲೆ ಇದನ್ನ ತಿಳ್ಕೊಂಡ್ಮೇಲೆ ಪಾಸ್ಟ್ ಲೈಫ್ ಬಂದಿದ್ದಷ್ಟೇ ಅಲ್ಲ, ನಾವ್ ಅದರಿಂದ ಏನ್ ತಿಳ್ಕೊಬೇಕು, ಯಾಕೆ ಆ ಪಾಸ್ಟ್ ಲೈಫ್ ಬೇಕು, ಆ ಪಾಸ್ಟ್ ಲೈಫ್ ಅಲ್ಲಿ ನಮ್ಮಿಂದ ಏನಾದ್ರು ತಪ್ಪುಗಳಾಗಿದ್ದಿದ್ರೆ, ನಾವೇನಾದ್ರು ಯಾರಿಗಾರು ದುಃಖ ಕೊಟ್ಟಿದ್ರೆ, ನೋವು ಕೊಟ್ಟಿದ್ರೆ, ಏನೋ ಒಂದು ಮಾಡಿರ್ತೀವಿ ಹಿಂದಿನ ಜನ್ಮದಲ್ಲಿ, ಆ ಎಲ್ಲ ಕರ್ಮಗಳನ್ನ ತಿಳ್ಕೊಂಡು ನಾವು ಪಶ್ಚಾತ್ತಾಪ ಪಡ್ಕೊಂಡು ಪ್ರಾಯಶ್ಚಿತ್ತ ಪಡ್ಕೋಬೇಕು. ಪಶ್ಚಾತ್ತಾಪದಿಂದ ಪರಿವರ್ತನೆ ಆಗ್ಬೇಕು, ಪರಿವರ್ತನೆಯಿಂದ ಪ್ರಾಯಶ್ಚಿತ್ತ, ಇದನ್ನ ತಿಳ್ಕೋಬೇಕು. ಆಗ ಏನಾಗುತ್ತೆ, ಇವನ್ನೆಲ್ಲ ತಿಳ್ಕೊಂಡ ಮೇಲೆ ನಾವೇನಾಗ್ತೀವಿ, ಮತ್ತೆ ಇಲ್ಲಿ ನಿಜವಾದ ಮಹರ್ಷಿಗಳ ರಾಜರ್ಷಿ ಆಗಿರ್ತೀವಲ್ಲ, ಇದೆಲ್ಲ ತಿಳ್ಕೊಬೇಕು. ಇವೆಲ್ಲ ತಿಳ್ಕೊಂಡ್ಮೇಲೆ ನಾವು ರಾಜರ್ಷಿಗಳು ಆಗ್ತೀವಿ. ಅಂದ್ರೆ ಹೇಗಿದ್ದವ್ರು ಹೇಗಾದ್ವಿ, ನಾವ್ ಹಿಂದೆ ಹೇಗಿದ್ವಿ, ಈಗ ಯಾಕೆ ಹಿಂಗಿದೀವಿ, ನಾಳೆ ಯಾವ ತರ ಆಗ್ಬೇಕು, ಇದನ್ನೊಂದು ಕ್ಲಾರಿಟಿ ಇರ್ಬೇಕು ನಮ್ಗೆ ಇದ್ರಲ್ಲಿ. ಸೊ ಇದನ್ನ ರಾಜರ್ಷಿ ಸ್ಟೇಟ್ ಅಂದ್ರೆ ಕಾಲೇಜ್ ಸ್ಟೇಟ್ ಆಗುತ್ತೆ. ನೆಕ್ಸ್ಟ್ ಏನ್ ಉಳಿದಿರೋದು, ಯೂನಿವರ್ಸಿಟಿಗೆ ಹೋಗ್ತೀವಲ್ಲ, ನೆಕ್ಸ್ಟ್ ಹೈಯರ್ ಸ್ಟಡೀಸ್ಗೆ ಯೂನಿವರ್ಸಿಟಿ PhD ಮಾಡಕ್ಕಿರ್ಬೋದು, ಆ ತರ ಹೋಗ್ತೀವಲ್ಲ, ಆ ಸ್ಟೇಜ್ ಏನು, ಇಲ್ಲಿ ಬ್ರಹ್ಮರ್ಷಿ ಸ್ಟೇಜು. ಯಾವಾಗ ಈ ಲೆವೆಲ್ ಎಲ್ಲ ದಾಟಿ ಬರ್ತೀವಿ ಅದು ಬ್ರಹ್ಮರ್ಷಿ ಸ್ಟೇಜ್. ಇಷ್ಟು ಈ ಹಿಂದಿನ ಏನೇನು ನಾನು ಸ್ಟೇಜ್ ಹೇಳ್ದೆ, ಪ್ರೈಮರಿ ಸ್ಕೂಲಿಂದ ಕಾಲೇಜ್ ಸ್ಕೂಲ್ವರೆಗೂ ನಾವು ಮ್ಯಾಕ್ಸಿಮಮ್ ಧ್ಯಾನದಲ್ಲಿ ಕಳೀತಾ ಇರ್ತೀವಿ. ಜಾಸ್ತಿ ಧ್ಯಾನ ಸಾಧನೆ ಮಾಡ್ಬೇಕು ಈ ಲೆವೆಲ್ ಬರೋವರ್ಗುನು. ನೆಕ್ಸ್ಟ್ ಬ್ರಹ್ಮರ್ಷಿ ಲೆವೆಲ್ ಅಲ್ಲೇನು ನೀವು ಇಷ್ಟೆಲ್ಲ ಸಾಧನೆ ಮಾಡ್ಬೇಕು ಅಂತ ಇಲ್ಲ, ಇದನ್ನ ಮೇಂಟೈನ್ ಮಾಡ್ಕೊಳ್ತಾ ಹೋದ್ರೆ ಸಾಕು. ಎಷ್ಟು ಜ್ಞಾನವನ್ನ ತಗೊಂಡಿರ್ತೀವಿ, ಎಷ್ಟೆಲ್ಲ ಚೇಂಜಸ್ ನಮ್ ಜೀವನದಲ್ಲಿ ಬರುತ್ತೆ, ಇದನ್ನೆಲ್ಲ ಜಸ್ಟ್ ಮೇಂಟೈನ್ ಮಾಡ್ಬೇಕು. ಅಷ್ಟ ಮೇಂಟೈನ್ ಮಾಡಕ್ಕೆ ಎಷ್ಟೊತ್ತು
ಎಷ್ಟೊತ್ತು ಬೇಕೋ ಅಷ್ಟೊತ್ತು ಧ್ಯಾನ ಮಾಡಿದ್ರೆ ಸಾಕು. ಇಲ್ಲಿ ನಿರಂತರವಾಗಿ ನಾವು ಈ ಬ್ರಹ್ಮರ್ಷಿ ಸ್ಟೇಟ್ ಅಲ್ಲಿ ಹೆಂಗಿರ್ತೀವಿ, ನಿರಂತರವಾಗಿ ಆನಂದವಾಗಿರ್ತೀವಿ. ಇಲ್ಲಿ ಏನಿದ್ರು ಸೇವೆಯಲ್ಲಿ ಇರ್ತೀವಿ ನಾವು. ಈ ಧ್ಯಾನವನ್ನ ಬೇರೆಯವ್ರಿಗೆ ಹೇಳ್ಕೊಡೋದ್ರಲ್ಲಿ ಇರ್ತೀವಿ, ಪ್ರಚಾರ ಮಾಡೋದ್ರಲ್ಲಿ ಇರ್ತೀವಿ, ಯಾವುದೇ ರೀತಿ ಸೇವೆಯಲ್ಲಿ ನಾವು ಇರ್ತೀವಿ. ಇವಾಗ ನಾವಿಲ್ಲಿ ಯಾರನ್ನ ಹೇಳ್ಬೋದು, ಬ್ರಹ್ಮರ್ಷಿ ನಮ್ಮ ಪತ್ರಿಜಿ ಸರ್ ಇರ್ಬಹುದು, ಬುದ್ಧ, ಜೀಸಸ್, ಇವರೆಲ್ಲ ಈ ಬ್ರಹ್ಮರ್ಷಿಗಳು. ಆ ಲೆವೆಲ್ ನ ತಲುಪಿದವರು, ಅಂದ್ರೆ ಯೂನಿವರ್ಸಿಟಿ ಲೆವೆಲ್. ಯಾವಾಗ್ಲೂ ಆನಂದ ಸ್ಥಿತಿ, ಮುಕ್ತಿ ಸಿಕ್ಕಿಬಿಟ್ಟಿದೆ ನಮ್ಗೆ, ಯಾವ್ದ್ರಲ್ಲೂ ಏನೇ ರೀತಿ ದುಃಖ ಇಲ್ಲ. ಸೊ ಸಂಪೂರ್ಣವಾದ ಆನಂದ ಸ್ಥಿತಿಯಲ್ಲಿ ಇರ್ತೀವಿ. ಈ ಲಾಸ್ಟ್ ಸ್ಥಿತಿ ಬ್ರಹ್ಮರ್ಷಿ ಸ್ಥಿತಿ. ದುಃಖ ಬರ್ಲಿ, ಸುಖ ಬರ್ಲಿ, ಏನೇ ಆಗ್ಲಿ, ಎಲ್ಲವನ್ನು ಒಂದೇ ತರ ಸ್ವೀಕರಿಸ್ತೀವಿ ನಾವು. ಯಾವ್ದಕ್ಕೂ ತುಂಬಾ ಖುಷಿ ಪಡೋದಿಲ್ಲ, ತುಂಬಾ ದುಃಖ ಇಲ್ಲ ಜೀವನದಲ್ಲಿ. ಎಲ್ಲವನ್ನ ಒಂದೇ ರೀತಿ ನೋಡ್ಕೊಂಡು ಮಿಡ್ಲ್ ಪಾತಲ್ಲಿ ಇರ್ತೀವಿ. ಇದು ಬ್ರಹ್ಮರ್ಷಿ ಸ್ಥಿತಿ. ಸೊ ಇಲ್ಲಿ ನಾವು ಇಷ್ಟು ಸ್ಥಿತಿಗಳನ್ನ ನಾವು ಅರ್ಥ ಮಾಡ್ಕೊಂಡು ನೀವೇ ಚೆಕ್ ಮಾಡ್ಕೊಳ್ಳಿ, ನೀವಿನ್ನ ಯಾವ ಸ್ಥಿತಿಯಲ್ಲಿ ಇದ್ದೀರಾ, ಇನ್ನ ಎಷ್ಟು ಸಾಧನೆ ಮಾಡ್ಬೇಕು ಮುಂದಿನ ಸ್ಥಿತಿಗೆ ಹೋಗಕ್ಕೆ ಅಂತ ಚೆಕ್ ಮಾಡ್ಕೊಳ್ತಾ ಇರಿ ಮಾಸ್ಟರ್ಸ್. ಸೊ ಈಗ ಟೋಟಲ್ ಹೇಳೋದಾರೆ, ಪ್ರೈಮರಿ ಸ್ಟೇಟ್ ಅಂದ್ರೆ ನೋ ಕಂಪ್ಲೇಂಟ್ಸ್, ಜಸ್ಟ್ ಬಂದು ಧ್ಯಾನಕ್ಕೆ ಕೂರುವಷ್ಟು ಇರ್ತೀವಿ, ಧ್ಯಾನ ಮಾಡ್ತಾ ಇರ್ತೀವಿ. ಚಿಕ್ಕ ಪುಟ್ಟ ಚೇಂಜಸ್ ನಮ್ಮಲ್ಲಿ ಖಂಡಿತ ಆಗಿರುತ್ತೆ. ನೆಕ್ಸ್ಟ್ ಮಿಡ್ಲ್ ಸ್ಕೂಲ್ ಅಂದ್ರೆ ಆದಷ್ಟು ಮೌನವಾಗಿ ಇರುವಂತಹದ್ದು. ಸಾಕಷ್ಟು ಎನರ್ಜೀಸ್ ನಮ್ಗೆ ಬರ್ತಾ ಇರುತ್ತೆ, ನಮ್ಮ ಒಳಗಡೆ ಕ್ಲೆನ್ಸಿಂಗ್ ನಡೀತಾ ಇರುತ್ತೆ, ನಾಡಿ ಮಂಡಲ ಶುದ್ಧಿ ಆಗ್ತಾ ಇರುತ್ತೆ. ಆದ್ರೆ ನಮ್ಗೆ ಏನ್ ಆಗ್ತಾ ಇದೆ ನಮ್ಗೆ ತಿಳಿದಿರಲ್ಲ, ಗಾಢವಾದ ನಿದ್ರೆ ಇರ್ತೀವಿ ಅನ್ಕೊಂಡಿರ್ತೀವಿ. ಇದು ಮಿಡ್ಲ್ ಸ್ಟೇಜ್. ಇಲ್ಲಿ ಋಷಿ ಸ್ಟೇಜ್ ಇದು. ನೆಕ್ಸ್ಟ್ ಹೈಸ್ಕೂಲ್ ಅಂತಂದ್ರೆ ನಮ್ಮ ಈ ಒಂದು ಆ ಪಾಸ್ಟ್ ಲೈಫ್ ಗೊತ್ತಾಗೋದು, ದಿವ್ಯ ಚಕ್ಷು ಓಪನ್ ಆಗೋದು, ಇದೆಲ್ಲ ಹೈಸ್ಕೂಲ್ ಲೆವೆಲ್ ಅಲ್ಲಿ ಆಗುತ್ತೆ, ಮಹರ್ಷಿ ಅಂತ ಕರಿತೀವಿ. ಕಾಲೇಜ್ ಇದ್ರಲ್ಲಿ ಸ್ಟೇಜ್ ಅಲ್ಲಿ ಕಂಪ್ಲೀಟ್ ನಮ್ಮ ಪಾಸ್ಟ್ ಲೈಫ್ ಎಲ್ಲ ಒಂದು ಕ್ಲಾರಿಟಿ ಸಿಕ್ಕಿಬಿಡುತ್ತೆ. ಹೇಗ್ ನಡ್ಕೋಬೇಕು, ಏನ್ ಮಾಡ್ಬೇಕು, ಪಶ್ಚಾತ್ತಾಪ, ಪ್ರಾಯಶ್ಚಿತ, ಇವೆಲ್ಲ ಗೊತ್ತಾಗ್ತಾ ಬರುತ್ತೆ. ಇದು ರಾಜರ್ಷಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಬ್ರಹ್ಮರ್ಷಿ ಅಂದ್ರೆ ಇನ್ ಯಾವುದೇ ಕಾರಣಕ್ಕೂ ನಾವು ಹಿಂದಿರುಗಿ ನೋಡಲ್ಲ. ಈ ಸ್ಪಿರಿಚುಯಾಲಿಟಿಲಿ ಸದಾ ಆನಂದವೇ ಆನಂದ, ಬ್ರಹ್ಮಾನಂದ ಸ್ಥಿತಿಲಿ ಇರ್ತೀವಿ. ಇದನ್ನ ನಾವು ಮೇಂಟೈನ್ ಮಾಡಕ್ಕೆ ಈ ಲೆವೆಲ್ ಧ್ಯಾನ ಮಾಡ್ಕೋಬೇಕಷ್ಟೇ. ಸ್ವಲ್ಪ ಇಲ್ಲಿ ಈ ಒಂದು ಆನಂದ ಸ್ಥಿತಿ, ಪರಿಪೂರ್ಣವಾದ ಸ್ಥಿತಿ ಬ್ರಹ್ಮರ್ಷಿ ಸ್ಥಿತಿ. ಯಾವಾಗ ನಾವು ಬರ್ತಾ ಇದೀವಿ ಬ್ರಹ್ಮರ್ಷಿ ಸ್ಥಿತಿಲಿ ಇದ್ದಾಗ, ಯಾರು ನಮ್ಮ ಹತ್ರ ಬರ್ತಾ ಇದಾರೆ ಅಥವಾ ನಾವು ಅವ್ರ ಹತ್ರ ಹೋಗ್ತಾ ಇದೀವಿ ಅಂತಂದ್ರೇನೆ ಆ ವೈಬ್ರೇಷನ್ ನ ಫೀಲ್ ಮಾಡ್ಬೋದು, ಅವರ ಆರಾನ ಫೀಲ್ ಮಾಡ್ಬೋದು. ಸೊ ರಾಜರ್ಷಿಗಳು ಎಲ್ಲರನ್ನೂ ಈ ಒಂದು ಬ್ರಹ್ಮರ್ಷಿ ಲೆವೆಲ್ ರೀಚ್ ಆಗ್ಬೇಕು ಅನ್ನೋದೇ ನಮ್ಮ ಪತ್ರಿಜಿ ಅವರ ಆಸೆ ಕೂಡ ಮಾಸ್ಟರ್ಸ್. ಹಾಗಾಗಿ ನಾವೆಲ್ಲರೂ ಈ ಬ್ರಹ್ಮರ್ಷಿ ಆಗೋಕೆ ಪ್ರಯತ್ನ ಪಡೋಣ. ಇದಕ್ಕೆ ಸಾಕಷ್ಟು ಸಾಧನೆ ಅನ್ನೋದು ಬೇಕು. ನಮ್ಮ ನಡೆ ನುಡಿ ಎಲ್ಲಾನು ಚೇಂಜ್ ಆಗ್ಬೇಕು, ನಮ್ಮನ್ನು ನೋಡಿ ಬೇರೆಯವರು ಇನ್ಸ್ಪೈರ್ ಆಗ್ಬೇಕು ಮಾಸ್ಟರ್ಸ್. ಅಲ್ಲಿವರೆಗೂ ನಾವ್ ಈ ಸಾಧನೆಯನ್ನ ಮಾಡ್ತಾನೆ ಇರ್ಬೇಕು. ಈಗ ಈಸಿ ಆಗಿರುತ್ತೆ ನಿಮ್ಗೆ ನಿಮ್ ಲೆವೆಲ್ ನೋಡ್ಕೊಳಕ್ಕೆ ಅಲ್ವಾ. ಯಾಕಂದ್ರೆ ನನ್ನನ್ನು ಕೇಳೋ ಬದಲು, ನಾನು ಯಾವ ಲೆವೆಲ್ ಅಲ್ಲಿ ಇದ್ದೀನಿ ಅಂತ ನನ್ನನ್ನು ಕೇಳೋ ಬದಲು ನೀವು ಚೆಕ್ ಮಾಡ್ಕೊಂಡಾಗ ಖಂಡಿತ ನಿಮ್ಮ ಧ್ಯಾನದಲ್ಲಿ ನೀವು ಈಗ ಯಾವ ಸ್ಥಿತಿಯಲ್ಲಿದ್ದೀರಾ ಅಂತ ನಿಮ್ಗೆ ಗೊತ್ತಾಗುತ್ತೆ ಮಾಸ್ಟರ್ಸ್. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. ಸೊ ಈಗ ಎಲ್ಲರೂ ಧ್ಯಾನ ಸ್ಥಿತಿಗೆ ಬಂದ್ಬಿಡಿ ಮಾಸ್ಟರ್ಸ್. ಸ್ಪೆಕ್ಸ್ ಹಾಕೊಂಡಿದ್ರೆ ಸ್ಪೆಕ್ಸ್ ತೆಗ್ದಿಟ್ಬಿಡಿ. ಹಗುರವಾಗಿ ಕಣ್ಣುಗಳನ್ನ ಮುಚ್ಕೊಳ್ತಾ ಎರಡೂ ಕೈಗಳನ್ನ ಬೆರಳೊಳಗೆ ಬೆರಳು ಹಾಕೊಂಡು ಜೋಡಿಸ್ಕೊಳ್ಳಿ ಮಾಸ್ಟರ್ಸ್. ಕೈಗಳ ಹತ್ರ ಜೋಡಿಸ್ಕೊಂಡಿರಿ. ಕಾಲುಗಳನ್ನ ಇದ್ರ ಕ್ರಾಸ್ ಮಾಡ್ಕೊಂಡು ಕೂತ್ಕೊಳ್ಳಿ. ಪಾದಗಳನ್ನ ಚೇರ್ ಮೇಲೆ ಕೂತಿರೋರಾದ್ರೆ, ನೆಲದ ಮೇಲೆ ಕೂತಿರೋರಾದ್ರೆ ಸುಖಾಸನದಲ್ಲಿ ಕುಳಿತುಕೊಳ್ಳಿ ಮಾಸ್ಟರ್ಸ್. ಸೊ ಶ್ವಾಸದ ಜೊತೆನೆ ನಾವು ಇರ್ಬೇಕು ಮಾಸ್ಟರ್ಸ್. ಅನುಕ್ಷಣ ಶ್ವಾಸದೊಂದಿಗಿರೋಣ. ಶ್ವಾಸವೇ ನಮ್ಮ ಗುರು. ಒಳ ಹೋಗುವ ಉಸಿರು, ಹೊರ ಹಾಕುವ ಉಸಿರು. ಕೆಲವರಿಗೆ ಉಸಿರು ಇನ್ನ ಗಮನಿಸ್ಕೊಳಕ್ ಗೊತ್ತಾಗ್ತಿಲ್ಲ ಅಂತ ಹೇಳೋರು, ಏನು ಜಾಸ್ತಿ ಇದ್ರಲ್ಲಿ ಕಷ್ಟ ಪಡೋದು ಏನು ಇಲ್ಲ. ಆ ಉಸಿರು ನಾವು ಗಮನಿಸ್ಕೊಳ್ಳೋದಿದ್ರು ಅದ್ರ ಕೆಲ್ಸ ಅದು ಮಾಡ್ತಾನೆ ಇರುತ್ತೆ ಉಸಿರು ಅನ್ನೋದು. ಜಸ್ಟ್ ಕೆಲವರು ಸ್ವಲ್ಪ ಹೀಗೆ ತಲೆ ಹಿಂಗ್ ಸ್ವಲ್ಪ ರೈಸ್ ಮಾಡ್ಕೊಳ್ಳಿ, ಅವಾಗ ನಿಮ್ಗೆ ಫೀಲಿಂಗ್ ಗೊತ್ತಾಗುತ್ತೆ. ಆ ಉಸಿರಾಟ ಗೊತ್ತಾಗ್ದಿದ್ರು ಜಸ್ಟ್ ಇಲ್ಲಿ ಮೂಗಿನ ತುದಿ ಗಮನ ಕೊಟ್ರೆ ನಮಗೆ ಸ್ವಲ್ಪನಾದ್ರೂ ಗೊತ್ತಾಗುತ್ತೆ ಎಲ್ಲಿ ಒಳಗೆ ಹೋಗ್ತಾ ಇದೆ ಉಸಿರು, ಹೇಗ್ ಆಚೆ ಬರ್ತಾ ಇದೆ ಅಂತ. ಮತ್ತೆ ಕೆಲವರು ಉಸಿರಾಟನ ಗಮನಿಸೋದು ಅಂದ್ರೆ ಆ ಉಸಿರನ್ನ ಹೊಕ್ಕಳಿಂದಾನು ಬರ್ಬೇಕು ಅಂತ ಅನ್ಕೊಂಡಿರ್ತೀರ ಮಾಸ್ಟರ್ಸ್. ಅದೇನು ಇಲ್ಲ, ಜಸ್ಟ್ ಗಮನಿಸಿ ಅದು ಎಲ್ಲಿ ಹೋಗ್ತಿದೆ ಎಲ್ಲಿ ಬರ್ತಿದೆ ಅಷ್ಟು ಗಮನಿಸ್ಕೊಂಡ್ರೆ ಸಾಕು. ಈ ಮೂಗಿನ ತುದಿಯಿಂದ ನೀವು ಕೈ ಹಿಂಗ್ ಇಟ್ಕೊಂಡಾಗ ಉಸಿರು ಬಿಟ್ರೆ ಬಿಸಿ ಇರುತ್ತೆ, ಉಸಿರು ತಗೊಳ್ಳುವಾಗ ತಣ್ಣಗಿರುತ್ತೆ, ಅಷ್ಟು ಫೀಲಿಂಗ್ ಆದ್ರೆ ಸಾಕು. ಸೊ ಅದನ್ನ ಗಮನಿಸ್ಕೊಳ್ತಾ ಇರೋಣ. ಯಾರು ಕಣ್ಣುಗಳನ್ನ ಬಿಡಬೇಡಿ. ಒಂದು ಲೆವೆಲ್ಗೆ ನಾವು ಡೀಪ್ ಸ್ಟೇಟಿಗೆ ಹೋದಾಗ ಮತ್ತೆ ಉಸಿರಾಟದ ಕಡೆ ಹುಡುಕೊಂಡ್ ಬರೋದ್ ಬೇಡ ಮಾಸ್ಟರ್ಸ್. ಡೈವರ್ಷನ್ಸ್ ಆಗ್ತಾ ಇದ್ರೆ, ಮನಸ್ಸು ಎಲ್ಲೆಲ್ಲೋ ಹೋಗ್ತಾ ಇದೆ ಅಂತ ಅನ್ನಿಸ್ದಾಗ ನಾವು ನಮ್ಮ ಸಹಜವಾದ ಉಸಿರಾಟದ ಕಡೆ ಬರ್ಬೇಕು ಮಾಸ್ಟರ್ಸ್. ಉಸಿರಾಟದ ಕಡೆ ಗಮನ ಕೊಡ್ತಾ ಕೊಡ್ತಾ
ನಮ್ಮ ಮನಸ್ಸು ಶೂನ್ಯ ಸ್ಥಿತಿಗೆ ತಲುಪುತ್ತೆ ಮಾಸ್ಟರ್ಸ್. ಅದ್ಭುತವಾದ ಆ ಸ್ಥಿತಿ ಧ್ಯಾನದ ಸ್ಥಿತಿ. ಎಚ್ಚರವಾಗಿರ್ಬೇಕು ಮಾಸ್ಟರ್ಸ್. ಎಚ್ಚರ ಸ್ಥಿತಿಯಲ್ಲಿದ್ದಾಗ ನಮಗೆ ಧ್ಯಾನದಲ್ಲಿ ಏನೇನಾಗ್ತಾ ಇದೆ ಎಲ್ಲ ಗೊತ್ತಾಗ್ತಾ ಇರುತ್ತೆ. ಹಾಗಾಗಿ ನಾವು ಧ್ಯಾನಕ್ಕೆ ಕೂತಾಗ ನಿದ್ದೆಗೆ ಜಾರ್ ಬಿಟ್ಟಿದೀವಿ ಅಂತ ಅನ್ಸುತ್ತೆ. ಅದು ಸಹಜ. ಹಾಗಾದ್ರೂನು ಪರವಾಗಿಲ್ಲ. ಅದು ಒಂದು ಧ್ಯಾನದ ಸ್ಥಿತಿಯೇ. ಯೋಗ ನಿದ್ರೆ ಅಂತೀವಿ. ಆ ಸ್ಥಿತಿಯಲ್ಲೂ ಸಹ ನೀವು ಇಷ್ಟು ಕಾಸ್ಮಿಕ್ ಎನರ್ಜಿನ ರಿಸೀವ್ ಮಾಡ್ತಾನೆ ಇರ್ತೀರಾ ಮಾಸ್ಟರ್ಸ್. ನಿರಂತರವಾಗಿ ನಾವು ಈ ಸಾಧನೆಯನ್ನ ಮಾಡೋಣ ಮಾಸ್ಟರ್ಸ್. ಮಾನಸಿಕ ಆರೋಗ್ಯ, ಶಾರೀರಿಕ ಆರೋಗ್ಯ, ಆಧ್ಯಾತ್ಮಿಕ ಜೀವನದಲ್ಲಿ ಉನ್ನತಿಯಾಗೋಕೆ, ನಮ್ಮ ಆತ್ಮವನ್ನ ಉನ್ನತಿಗೊಳಿಸೋಕೆ ಧ್ಯಾನವನ್ನ ನಾವು ನಿರಂತರವಾಗಿ ಮಾಡೋಣ ಮಾಸ್ಟರ್ಸ್. ಸುಂದರವಾದ ಸಂಗೀತದೊಂದಿಗೆ
ಯಾರು ಕಣ್ಣುಗಳನ್ನ ಬಿಡಬೇಡಿ ಮಾಸ್ಟರ್ಸ್. ಬಿ ವಿತ್ ಯುವರ್ ಬ್ರೆತ್. ಕೇವಲ ಉಸಿರಾಟದ ಕಡೆ ಗಮನ ಮಾಸ್ಟರ್ಸ್. ನಮ್ಮ ದೇಹದ, ನಮ್ಮ ತಲೆಯ ಮೇಲಿರುವ ಆ ಬ್ರಹ್ಮರಂಧ್ರದಿಂದ ಯಥೇಚ್ಛವಾದ ಆ ವಿಶ್ವ ಪ್ರಾಣಶಕ್ತಿಯು ನಮ್ಮಲ್ಲಿ ಹರಿತಾ ಇದೆ ಮಾಸ್ಟರ್ಸ್. ಯಾರು ಕಣ್ಣುಗಳನ್ನ ಬಿಡಬೇಡಿ. ನನ್ನ ಇಡೀ ನಾಡಿ ಮಂಡಲ ಅದ್ಭುತವಾಗಿ ಶುದ್ಧೀಕರಣ ಆಗ್ತಾ ಇದೆ.
హాయిగా కూర్చున్నాము, ఎవరూ కళ్ళు తెరవకూడదు. ఎంతో చక్కటి ప్రకృతి వ్యాలీ, చక్కటి గాలి, చక్కటి వాతావరణం, చక్కటి కొండలు, చక్కటి ప్రాతకాలము, చక్కటి సంగీతము. ఇతోధికంగా ధ్యానంలో మునుగుదాం.
10 minutes ಮಾಸ್ಟರ್ಸ್. ಕಡೆಯ 10 ನಿಮಿಷ ಅದ್ಭುತವಾದ ಈ ಧ್ಯಾನವನ್ನ ಮುಂದುವರಿಸೋಣ. ಲಾಸ್ಟ್ 10 minutes.
ಮ ಪ ರಿ ಮ ಗ ರಿ ಗ ದ ಪ ದ ಮ ರಿ ಗ ದ ಪ ದ ಪ ಮ ಪ ಮ ಮ ರಿ ಗ. ಧ್ಯಾನವು ರುಚಿರ ಧ್ಯಾನಮೋ ಎಂತೋ ರುಚಿರ ಏಮಿ ರುಚಿರ ಎಂತೋ ರುಚಿರ ನ ನ ನ. ಆ ಲಾಸ್ಟ್ 2 minutes ಮಾಸ್ಟರ್ಸ್, ಕಡೆಯ 2 ನಿಮಿಷ. ಯಾರು ಕಣ್ಣುಗಳನ್ನು ಬಿಡಬೇಡಿ ಮಾಸ್ಟರ್ಸ್. ಬಿ ವಿತ್ ಯುವರ್ ಬ್ರೆತ್, ಬಿ ಇನ್ ಅವೇರ್ನೆಸ್, ಕಮ್ ಬ್ಯಾಕ್ ಟು ಯುವರ್ ಬ್ರೆತ್. Another 1 minute masters. Last 30 seconds. Yes, masters. ಎಲ್ಲರೂ ನಿಧಾನವಾಗಿ ನಿಮ್ಮ ಸಹಜ ಸ್ಥಿತಿಗೆ ಬಂದ್ಬಿಡಿ ಮಾಸ್ಟರ್ಸ್. ಪತ್ರಿಜಿ ಗುರುಗಳಿಗೆ, ಗುರುಮಾತೆಗೆ, ಭೂಮಾತೆಗೆ, ಜನ್ಮ ನೀಡಿದ ತಂದೆ ತಾಯಿಯರಿಗೆ, ಧ್ಯಾನಕ್ಕೆ ಸಹಕರಿಸಿದ ನಿಮ್ಮ ಈ ಭೌತಿಕ ದೇಹಕ್ಕೆ ಆತ್ಮಪೂರ್ವಕ ಕೃತಜ್ಞತೆಗಳನ್ನ ಸಲ್ಲಿಸುತ್ತಾ ನಿಧಾನವಾಗಿ ನಿಮ್ಮ ಸಹಜ ಸ್ಥಿತಿಗೆ ಬಂದ್ಬಿಡಿ ಮಾಸ್ಟರ್ಸ್. ನಿಮ್ಮ 2 ಕೈಗಳನ್ನ ಬಿಡಿಸ್ಕೊಂಡು ಕಣ್ಣುಗಳ ಮೇಲೆ ಇಟ್ಕೊಳ್ಳಿ ಮಾಸ್ಟರ್ಸ್. 5, 4, 3, 2, 1, 0. ಹಗುರವಾಗಿ ಕಣ್ಣುಗಳನ್ನ ಬಿಡ್ತಾ
ನಿಮ್ಮ ಎರಡೂ ಕೈಗಳನ್ನ ಸುಂದರವಾದ ಮುಗುಳ್ನಗೆಯೊಂದಿಗೆ ನೋಡ್ಕೊಳ್ಳಿ ಮಾಸ್ಟರ್ಸ್. ಅದ್ಭುತವಾದ ನಿಮ್ಮೆಲ್ಲರ ಧ್ಯಾನಕ್ಕೆ ಸುಂದರವಾದ ಚಪ್ಪಾಳೆಗಳು ಮಾಸ್ಟರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಮಾಸ್ಟರ್ಸ್. ಸೊ ನಮ್ಮ ಮೈಸೂರಿನ ಕಾವೇರಿ ಪಿರಮಿಡ್ ಇದೇ ಶನಿವಾರ ಮತ್ತೆ ಈ ವಾರನೇ ಶನಿವಾರ ಭಾನುವಾರ ಪ್ರಾರಂಭಗೊಳ್ಳಲಿದೆ ಮಾಸ್ಟರ್ಸ್. ಎಲ್ಲರೂ ಹೆಚ್ಚಿನ ರೀತಿಯಲ್ಲಿ ಬಂದು ಇಲ್ಲಿ ನಿಮ್ಮ ತನು ಮನ ತನ ಸೇವೆಯನ್ನ ಮಾಡಬೇಕು ಅಂತ ಕೇಳ್ಕೊಂತೀನಿ. ಯಾರಿಗಾರು ವಾಲಂಟಿಯರ್ ಕೆಲಸದಲ್ಲಿ ಇಂಟ್ರೆಸ್ಟ್ ಇದ್ರೆ ನನಗೆ ಫೋನ್ ಮಾಡಿ ತಿಳಿಸಿ. ಹಾಗೆ ಎಲ್ಲ ಅಕಾಮಿಡೇಷನ್ಸು ಇಲ್ಲಿ ಮಾಡಿದೀವಿ. ಫ್ರೀ ಅಕಾಮಿಡೇಷನ್ಗೂ ಫೋನ್ ಮಾಡಬಹುದು ಅಥವಾ ಪೇಯ್ಡ್ ಅಕಾಮಿಡೇಷನ್ ಬೇಕಂದ್ರೂ ಫೋನ್ ಮಾಡಬಹುದು. ಶನಿವಾರ ಸಾಯಂಕಾಲ 5:30ಇಂದಲೇ ಪ್ರೋಗ್ರಾಮ್ ಶುರು ಆಗುತ್ತೆ ಮಾಸ್ಟರ್ಸ್. ಎಲ್ಲರೂ ಬನ್ನಿ, ಇನ್ನು 2 days ಅಷ್ಟೇ ಇರೋದು. ಸೊ ಪ್ಲಾನ್ ಮಾಡ್ಕೊಳ್ಳಿ, ಎಲ್ಲರೂ ಬನ್ನಿ ಮಾಸ್ಟರ್ಸ್. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. ಇವತ್ತು ಸಾಯಂಕಾಲ 5:30 ಕ್ಲಾಸ್ ಇದೆ, ಮತ್ತೆ ಜಾಯಿನ್ ಆಗೋಣ ಮಾಸ್ಟರ್ಸ್. ಥ್ಯಾಂಕ್ ಯು.